ಓಕೆ. ಸುಧೀಂದ್ರ ವೆಂಕಟೇಶ್ ಸರ್ನ ಕರೆಯೋದಕ್ಕೆ ಒಂದು ರೀಸನ್ ಇದೆ. ನಾನು ಹರಿವು ಅಂತ ಒಂದು ಸಿನಿಮಾ ಮಾಡಿದೆ. ಬಹುಶಃ ಇಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಳಬರು ಗೊತ್ತಿರುತ್ತೆ, ಹೊಸಬರು ಗೊತ್ತಿರಲ್ಲ. ಸಂಚಾರಿ ವಿಜಯ್ ಆ್ಯಕ್ಟ್ ಮಾಡಿದಂಥ ಸಿನಿಮಾ, ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿ ಬಂದಂಥ ಸಿನಿಮಾ. ಆ ಸಿನಿಮಾಯಿಂದ ನಮ್ಮ ಮೆಚ್ಚಿನ ಚರಣ್ ರಾಜ್ ಮ್ಯೂಸಿಕ್ ಡೈರೆಕ್ಟರ್ ಇಂಟ್ರೊಡ್ಯೂಸ್ ಆದರು. ಅದ್ರ ಜೊತೆಗೆ ಕನ್ನಡಕ್ಕೆ 34 ವರ್ಷ ಆದಮೇಲೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿ ಬಂದಂಥ ಒಂದು ಸಿನಿಮಾ. ಅದ್ರ ಜೊತೆಗೆ ಬಂದಂಥ ನಾನು ಅವನಲ್ಲ ಅವಳು. ಸೊ 2 ಸಿನಿಮಾ ಒಟ್ಟಿಗೆ ಬಂತು. ಸೊ 10 ವರ್ಷ ಆದಮೇಲೆ ನಾವು ಅವತ್ತಿಂದ ಇವತ್ತವರೆಗೂ ರಾಗಿಣಿ ಜೊತೆಗೆ ಸಿನಿಮಾ ಮಾಡಬೇಕು ಅಂತಿದ್ವಿ, ಬಟ್ ಅವಕಾಶ ಆಗಬರಲಿಲ್ಲ. ಬಟ್ ಈ 10 ವರ್ಷ ಆದಮೇಲೆ ಹೊಂಬಣ್ಣ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು ಕೂಡ ನ್ಯಾಷನಲಿ ಅಕ್ರೆಡಿಟ್ ಫಿಲ್ಮ್. ಆ ಹೊಂಬಣ್ಣ ಸಿನಿಮಾ ನಿರ್ಮಾಪಕರು ರಾಮಕೃಷ್ಣ ನೆಗಾಡೆ. ಆ ಸಿನಿಮಾದ ಪಿ ಆರ್ ಒ ಕೂಡ ವೆಂಕಟೇಶ್ ಆಗಿದ್ರು. ನಮ್ಮ ಹರಿವು ಸಿನಿಮಾದ ಪಿ ಆರ್ ಒ ಕೂಡ ವೆಂಕಟೇಶ್ ಆಗಿದ್ರು. ಸೊ ಹಾಗಾದರೆ ಇವರೊಂಥರ ನಮಗೆ ತಿರುಪತಿ ತಿಮ್ಮಪ್ಪ ಇದ್ದಂಗೆ. ಸೊ ಇವರಿದ್ದರೆ ನಮಗೆ ಎಲ್ಲ ಫೈನಾನ್ಸ್ ಮಿನಿಸ್ಟರ್ ಇದ್ದಂಗೆ, ಎಲ್ಲ ಕಡೆಯಿಂದನೂ ಫೈನಾನ್ಸ್ ಬರುತ್ತೆ. ಸೊ ಅದೊಂದು ಸೊ ಹಾಗಾಗಿ ಇವತ್ತು ನಮ್ಮ ಪ್ರೊಡ್ಯೂಸರ್ ಇಲ್ಲ, ಬಟ್ ಅಂದರೂ ಇವರು ಅವರನ್ನೇ ಅವರಿದ್ರು ಒಂದೇ ಇವರಿದ್ರು ಒಂದೇ, ಎಲ್ಲ ಒಂದು ಟೀಮು. ಓಕೆ, ಈಗ ನಮ್ಮ ಪಾತ್ರ ಏನು ಅಂದರೆ, ಇವತ್ತು ನಾವು ಜಿ ಸ್ಟುಡಿಯೋಸ್ ಅಂತ ಲಾಂಚ್ ಮಾಡ್ತಾ ಇದ್ದೀವಿ. ಜಿ ಸ್ಟುಡಿಯೋಸ್ ಒಂದು ಆಶಯ ಮುಖ್ಯವಾಗಿ ಹೇಳ್ತೀನಿ, ಇದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ಕು. ಇತ್ತೀಚೆಗೆ ಅಂದರೆ ಕಳೆದ ವರ್ಷ ಕನ್ನಡದಲ್ಲಿ ಸುಮಾರು ಸಿನಿಮಾಗಳು ಗೆಲ್ತು, ಸುಮಾರು ಸಿನಿಮಾಗಳು ಹೋಯಿತು. ಬಟ್ ಕೆಲವೊಂದು ಸಿನಿಮಾಗೆ ಸಮಸ್ಯೆ ಆಗಿದ್ದು, ಯಾವ ಥರದ ಒಂದು ಸಿನಿಮಾನ ಮಾಡಬೇಕು, ಆ ಸಿನಿಮಾನ ಮಾರ್ಕೆಟ್ ಮಾಡೋದು ಹೇಗೆ ಅನ್ನೋದೊಂದು ದೊಡ್ಡ ಸಮಸ್ಯೆ. ಸೊ ಅದನ್ನು ರಿಸರ್ಚ್ ಮಾಡಿದಾಗ ಈಗ ನಾವು ಜಿ ಸ್ಟುಡಿಯೋಸ್ ಅಂತ ಏನು ಶುರು ಮಾಡ್ತಾ ಇದ್ದೀವಿ, ದಿಸ್ ಇಸ್ ಅ ಕಾನ್ಸೆಪ್ಷುಲೈಸೇಷನ್. ಅಂದರೆ ಈ ಸಿನಿಮಾ, ಯಾವುದಾದ್ರೂ ಒಂದು ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಆ ನಿರ್ದೇಶಕರ ಜೊತೆ ಕೂತ್ಕೊಂಡು, ಆರ್ಟಿಸ್ಟ್ ಜೊತೆ ಕೂತ್ಕೊಂಡು, ಅದನ್ನು ಪಬ್ಲಿಸಿಟಿ ಜೊತೆ ಕೂತ್ಕೊಂಡು ಎಲ್ಲವನ್ನು ಡಿಸ್ಕಸ್ ಮಾಡಿ, ಅದನ್ನು ಒಂದು ಬಾಂಬೆಯಲ್ಲಿರುವಂಥ ಒಂದು ಕಂಪನಿಗೆ ಪ್ರೆಸೆಂಟೇಷನ್ ಕೊಟ್ಟು, ಸಿನಿಮಾ ರಿಲೀಸ್ ಮುಂಚೆ ಅದನ್ನು ಯಾವ ರೀತಿ ನಾವು ಅದನ್ನು ಲಾಭದಾಯಕವಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜಿ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ ಅಂದರೆ ನಾವು ಮ್ಯಾಗ್ಝಿನ್ ನಡೆಸ್ತೀವಿ ಅಂದರೆ ಎಲ್ಲರೂ ಸಿನಿಮಾ ಹೇಗೆ ಸೇಲ್ ಮಾಡೋದು, ಹೇಗೆ ಬಿಸ್ನೆಸ್ ಮಾಡೋದು ಅಂತ ಬರ್ತಾರೆ. ಬಟ್ ಜಿ ಸ್ಟುಡಿಯೋಸ್ ಉದ್ದೇಶ ಇಷ್ಟೇ, ಸಿನಿಮಾ ರಿಲೀಸ್ಗಿಂತ ಮುಂಚೆ ಅದು ಬಿಸ್ನೆಸ್ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಇಡ್ತಾ ಇರೋ ಮೊದಲನೇ ಸ್ಟೆಪ್ಪು ನಮ್ಮ ಸಂಸ್ಥೆ, ನಮ್ಮ ಸಂಚಲನ ಮೂವೀಸಿಂದ ಆಗ್ತಾ ಇರೋ ಸಿನಿಮಾ ಇದು. ಸೊ ಅದಕ್ಕೆ ನಾವು ನಿರ್ದೇಶಕರು ಅಂತ ಕೇಳಿದಾಗ ಕಥೆ ಎಲ್ಲ ಮಾತಾಡಿದ್ದು BM ಗಿರಿರಾಜ್ ಅವರು. ಎಲ್ಲರಿಗೂ ಪರಿಚಯ ಇದ್ದಾರೆ ಗಿರಿರಾಜ್ ಅವರು. ಅವರು ಕೂಡ ಕನ್ನಡಿಗ ಹಾಗೂ ಚಟ್ಟ ಹಾಗೂ ಮೈತ್ರಿ, ಪುನೀತ್ ರಾಜ್ಕುಮಾರ್, ರವಿಚಂದ್ರನ್ ಅವ್ರ ಜೊತೆ ಸಿನಿಮಾಗಳು ಮಾಡಿದ್ದಾರೆ. ಸೊ ಇನ್ನು ರಾಗಿಣಿ ಅವ್ರ ಬಗ್ಗೆ ಗೊತ್ತೇ ಗೊತ್ತು, ಇನ್ನು ವೆಂಕಟೇಶ್ ಅವರು ಇದ್ದಾರೆ. ಸೊ ಎಲ್ಲರೂ ಸೇರಿ ಇದೊಂದು ಪ್ರಾಜೆಕ್ಟ್ನ ಇವತ್ತು ವಿಶೇಷವಾಗಿ ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಈಗ ಇದರದ್ದು ಕವರ್ ಪೇಜನ್ನು ಲಾಂಚ್ ಮಾಡ್ತಿದ್ದೀವಿ ಮೊದಲನೇದಾಗಿ. ಸೊ ಕವರ್ ಪೇಜ್ ನೋಡಿದ ಮೇಲೆ ನಮ್ಮ ಚಿತ್ರದ ನಾಯಕಿ ಹಾಗೂ ನಿರ್ದೇಶಕರು ಮಾತಾಡ್ತಾರೆ. ಸೊ ಕವರ್ ಪೇಜ್ ಲಾಂಚ್ ಮಾಡೋದಕ್ಕೆ ಸಾರಿ ಫಸ್ಟ್ ಲುಕ್ ಪೋಸ್ಟರ್, ಫಸ್ಟ್ ಸಿನಿಮಾದ ಫಸ್ಟ್ ಲುಕ್ ಅಂತ ಏನು ಕೊಡ್ತಿದ್ದೀವಲ್ಲ, ಆ ಪೋಸ್ಟರ್ನ ನಾವೀಗ ಇಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಪೋಸ್ಟರ್ನ ಲಾಂಚ್ ಮಾಡಲಿಕ್ಕೆ ನಾನು ದಿನೇಶ್ ಗುರೂಜಿ ಅವ್ರನ್ನ ವೇದಿಕೆ ಮೇಲೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಪೂಜಾ ಕೊಡಮ್ಮ. ಅವ್ರ ಮಾತಲ್ಲೇ ಕೇಳೋಣ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ನೀವೆಲ್ಲರೂ ಇವತ್ತು ಟೈಮ್ ತೊಗೊಂಡು ಸಂಡೇ ದಿನ ಇಲ್ಲಿ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನ್ನ ಮೀಡಿಯಾ ಫ್ರೆಂಡ್ಸ್, ನ್ಯೂಸ್ ಚಾನಲ್ಸ್, ಪ್ರಿಂಟ್, ಪ್ರೆಸ್ ಅವರು, ಸಾಕಷ್ಟು ಫ್ರೆಂಡ್ಸ್ನ ತುಂಬ ದಿನ ಆದಮೇಲೆ ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಗೆಸ್ಟ್ಸ್ಗೂ ನನ್ನ ನಮಸ್ಕಾರಗಳು, ಎಲ್ಲ ಗುರುಗಳಿಗೆ ನಾನು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನನ್ನ ಅಸೋಸಿಯೇಷನ್ ವಿತ್ ಗಿರೀಶ್ ಆ್ಯಂಡ್ ಚಿತ್ರಸಂತೆ ಐ ಥಿಂಕ್ ಹೊಸದೇನು ಮಾತು ಇಲ್ಲ. ಸಾಕಷ್ಟು ವರ್ಷದಿಂದ ನಾವು ಈ ಒಂದು ಮ್ಯಾಗಝೀನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಕನ್ನಡದಲ್ಲಿ ಇವಾಗ ಬಿಕಾಸ್ ಆಫ್ ದ ಟೆಕ್ನಾಲಜಿ ಆ್ಯಂಡ್ ಬಿಕಾಸ್ ಆಫ್ ದ ಮಾಡರ್ನಿಸಮ್ ದಟ್ ಹ್ಯಾಸ್ ಕಮ್ ಇನ್ ಹೌ ವಿ ಲುಕ್ ಎಟ್ ಮೀಡಿಯಾ, ಸಾಕಷ್ಟು ಚೇಂಜಸ್ ಆಗಿದೆ. ಪ್ರಿಂಟ್ ಮೀಡಿಯಾ ಅಂದ ತಕ್ಷಣ ಎವ್ರಿಥಿಂಗ್ ಇಸ್ ಬಿಕಮ್ like everything has become on your phones and everything has become really digitalized. ಬಟ್ ಆ ಒಂದು ಸ್ಪೇಸಲ್ಲಿ, ಟೈಮಲ್ಲಿ ಒಂದು ಮ್ಯಾಗಝೀನ್ ನಡೆಸಬೇಕು ಅಂದರೆ ಸಾಕಷ್ಟು ಒಂದು ತುಂಬ ದೊಡ್ಡ ಕಷ್ಟ ಕೆಲಸ ಅಂತಲೂ ಹೇಳ್ಬೋದು. ಆ್ಯಂಡ್ ಇಷ್ಟು ವರ್ಷದಿಂದ ಅದನ್ನು ಒಂದು ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಬಂದಿದ್ದೀರಾ ಅಂದರೆ ಒಂದ್ಸತಿ ಜೋರಾಗಿ ಚಪಾಳಿ ಇರಲಿ ಫಾರ್ ಗಿರೀಶ್ ಆ್ಯಂಡ್ ಫಾರ್ ಚಿತ್ರಸಂತೆ. ಅಫ್ಕೋರ್ಸ್ ನಾನು ಈ ಮ್ಯಾಗಝೀನ್ ಕವರ್ ಬಗ್ಗೆ ಮಾತಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಾನು ನಿಜವಾಗ್ಲೂ
ನನಗನ್ಸುತ್ತೆ ಒಂದು ದೊಡ್ಡ ಪುಣ್ಯ ಯಾವುದೋ ಒಂದು ಅದೃಷ್ಟ ನನಗೆ, ಯಾಕಂದರೆ ಇಷ್ಟು ಪ್ರೀತಿ ಇಷ್ಟು ಪ್ರೋತ್ಸಾಹ ಸಿಗತ್ತೆ ಈ ಇಂಡಸ್ಟ್ರಿಯಲ್ಲಿ ನನಗೆ. ಸೊ ಕನ್ನಡ ಇಂಡಸ್ಟ್ರಿ ಅಂದ ತಕ್ಷಣ ಮನೆ ಥರ, ಎಲ್ರಿಗೂ ಗೊತ್ತಿರೋ ವಿಷಯ ಅದು. ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ನಾನೊಬ್ಬ ಕನ್ನಡತಿಯಾಗಿ ಒಂದು ಕನ್ನಡ ಇಂಡಸ್ಟ್ರಿನ ಹಿಂಗೆ ಮುಂದೆ ತಗೊಂಡು ಹೋಗಬೇಕು ಅಥವಾ ಯಾವುದು ಪ್ರಮೋಷನ್ ಕೊಡಬೇಕು ಅಂತ ಒಂದು ಬೇರೆ ಬೇರೆ ರೀತಿ ಬೇರೆ ಬೇರೆ ದಾರಿ ಹುಡುಕ್ತಾನೆ ಇರ್ತೀನಿ ನಾನು ಯಾವತ್ತೂ. ಸೊ ಅದೇ ಒಂದು ರೀತಿಯಲ್ಲಿ ಈ ಒಂದು ಕವರ್ ಶೂಟ್ ಮಾಡಿದಾಗ 125th ಎಡಿಷನ್ ಕವರ್ ಮಾಡಬೇಕು ಅಂದರೆ ವೆನ್ ವಿ ಡಿಸ್ಕಸ್ಡ್ ಇಟ್, ಮೀ ಆ್ಯಂಡ್ ಗಿರೀಶ್ ವಾಸ್ ಸಿಟಿಂಗ್ ಆ್ಯಂಡ್ ಡಿಸ್ಕಸಿಂಗ್ ಇಟ್, ಹೀಸ್ ಲೈಕ್ ವಿಲ್ ಪ್ಲಾನ್ ಇಟ್ ಆನ್ ಯೋರ್ ಬರ್ತ್ಡೇ. ನಾನು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಫಾರ್ ಮೇಕಿಂಗ್ ಮೀ ಫೀಲ್ ಸೋ ಸ್ಪೆಷಲ್ ದಟ್ ಇದು ನನ್ನ ಬರ್ತ್ಡೇ ಎಡಿಷನ್, ನನ್ನ ಬರ್ತ್ಡೇ ಮಂತಕ್ಕೆ ಮಾಡಿದ್ದೀರಾ ನೀವು ಫಸ್ಟ್ಲಿ. ಸೆಕೆಂಡಾಗಿ ಈ ಒಂದು ಕಾನ್ಸೆಪ್ಟ್ ಬಂದಾಗ ಏನು ಮಾಡೋಣ, ಯಾವ ಥರ ಮಾಡೋಣ ಅಂತ ನಾನಂದರೆ ಐ ಸೆಡ್ ನಮ್ಮ ಮೀಡಿಯಾ ಯಾವುದು ಇಂಡಸ್ಟ್ರಿಗೂ ಕಮ್ಮಿ ಇಲ್ಲ, ಸ್ಟೇಟ್ ವೈಸ್ ಆಗಲಿ ನ್ಯಾಷನಲೈಸ್ಡ್ ಆಗಲಿ, ನಾವೆಲ್ಲರೂ ಕಿಂತನೂ ಚೆನ್ನಾಗಿ ಒಂದು ಡಿಫ್ರೆಂಟ್ ಆಗಿರೋದು ಒಂದು ಮ್ಯಾಗಝಿನ್ ಕವರ್ ಆಗಲಿ ಶೂಟ್ ಆಗಲಿ ಕಾನ್ಸೆಪ್ಟ್ ಆಗಲಿ ಮಾಡ್ಬೋದು. ಆರ್ ಆ್ಯಕ್ಟರ್ಸ್ ಆರ್ ಟ್ಯಾಲೆಂಟೆಡ್, ವಿ ಹ್ಯಾವ್ ಆಲ್ ದ ಟ್ಯಾಲೆಂಟ್. ನಮ್ಮ ಕರ್ನಾಟಕದಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ, ಒಂದು ಒಳ್ಳೆ ಟೀಮ್ ಸೇರಿ ಒಂದು ಡಿಫ್ರೆಂಟ್ ಆಗಿರೋದೊಂದು ಕಾನ್ಸೆಪ್ಚುಲೈಸ್ ಮಾಡಿ ಒಂದು ಶೂಟ್ ಮಾಡೋಣ ಅಂತ. ಸೊ ಹಿ ವಾಸ್ ಸೋ ಎಕ್ಸೈಟೆಡ್. ಈ ಸೈಡ್ ನಾನು ಈ ಒಂದು ಸಜೆಷನ್ ಕೊಟ್ಟಿದ ತಕ್ಷಣವೇ ಹಿ ವಾಸ್ ಲೈಕ್ ಖಂಡಿತ ಮಾಡೋಣ, ಯಾಕಿಲ್ಲ ಅಂತ. ಆ್ಯಂಡ್ ಆವತ್ತು ಒಂದು ದಿನ ಇವತ್ತು ಒಂದು ದಿನ ನೀವು ನೋಡ್ತಾ ಇದ್ದೀರಾ, ಈ ಥರ ಪ್ರೊಡಕ್ಷನ್ ವ್ಯಾಲ್ಯೂ ಮಾಡಬೇಕು ಅಂದರೆ ನಿಜವಾಗ್ಲೂ ಈಸಿ ಇಲ್ಲ. ಇದ್ರ ಹಿಂದೆ ಸಾಕಷ್ಟು ವೆರಿ ವೆರಿ ಟ್ಯಾಲೆಂಟೆಡ್ ಪೀಪಲ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅಫ್ಕೋರ್ಸ್ ಸ್ಟಾರ್ಟಿಂಗ್ ಫ್ರಮ್ ಗಿರೀಶ್, ಕ್ಯಾಪ್ಟನ್ ಆಫ್ ದ ಶಿಪ್, ಅವರಿರಲಿಲ್ಲ ಅಂದರೆ ಈ ಶೂಟ್ ಮಾಡಬೇಕು ಅಂತ ಒಂದು ಅವಕಾಶ ಒಂದು ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ ನಮಗೆ. ಸೆಕೆಂಡ್ಲಿ ಅಫ್ಕೋರ್ಸ್ ನೇನಾ, ಶಿ ಹ್ಯಾಸ್ ಬಿನ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಟೀಮ್. ಈ ಶೂಟ್ನ ಡಿಸೈನ್ ಮತ್ತು ಕ್ಯೂರೇಟ್ ಮಾಡಿರೋದು, ಯಾವ ಥರ ಲುಕ್ಸ್ ಇರಬೇಕು, ಏನೇನು ಮಾಡಬೇಕು, ಯಾವ ಥರ ಇರುತ್ತೆ ಅಂತ. ದೆನ್ ಆಫ್ ಕೋರ್ಸ್ ವಿ ಹ್ಯಾವ್ ಕಿರಣ್. ಕಿರಣ್ ಈಸ್ a very dear friend, but ಆದ್ರೂ one of the leading photographers, videographers in fashion, in every field. I think he's supremely talented. So thank you for being a part of this, Kiran. And our ಜೊತೆಗೆ ನಮ್ಮ ಮೇಕಪ್ ಹೇರ್ ಟೀಮ್, ನೀವು ಎಲ್ಲರದ್ದು ವಿಡಿಯೋ ನೋಡಿದ್ದೀರಾ ನೀವು. our venue partners, Jade Hospitainment ಆಗಲಿ, ನಮ್ಮ ಸ್ಟೈಲಿಸ್ಟ್ ಆಗಲಿ ಅಲೀಶಾ, ನಮ್ಮ ಮೇಕಪ್ ಮ್ಯಾನ್ ಆಗಲಿ ವಿಕ್ರಮ್, ಲೀಡಿಂಗ್, ಆಲ್ ಆಫ್ ದೆಮ್ ಆರ್ ಡೂಯಿಂಗ್. ಅವ್ರು ಬೇರೆ ಬೇರೆ ನಮ್ಮ ಇಂಡಸ್ಟ್ರಿ ಬಿಟ್ಟು ತುಂಬ ಅವ್ರವ್ರ ಫೀಲ್ಡ್ಸಲ್ಲಿ ಲೀಡಿಂಗ್ ಆಗಿರುವಂಥ ಇಂಡಿವಿಜುವಲ್ಸ್ ಎಲ್ಲರೂ ಬಂದು ಈ ಥರ ಒಂದು ಶೂಟ್ ಮಾಡಬೇಕು ಅಂದರೆ ಐ ಆಮ್ ಫೀಲಿಂಗ್ ಎಕ್ಸ್ಟ್ರೀಮ್ಲಿ ಆನರ್ಡ್ ಆ್ಯಂಡ್ ಬ್ಲೆಸ್ಡ್. ನಾನು ನಿಜವಾಗ್ಲೂ ಈ ಒಂದು ಶೂಟ್ ಈ ಥರ ನಾವು ಅಂದ್ಕೊಂಡಿರಲಿಲ್ಲ. ವಿ ಆಲ್ ಜಸ್ಟ್ ಗಾಟ್ ಟುಗೆದರ್ ಸೇಯಿಂಗ್ ದಟ್ ಮಜಾ ಮಾಡೋಣ, ಏನಾದರೂ ಡಿಫ್ರೆಂಟ್ ಕಾನ್ಸೆಪ್ಟ್ ಟ್ರೈ ಮಾಡೋಣ ಅಂತ. ಬಟ್ ಇದಾಗಿದೆ, ಪ್ರತಿಯೊಬ್ಬರು ಪರ್ಸನ್ದು ಕ್ಷಮ ಇದೆ. ಪೂಜಾ BTS, ಶಿ ಈಸ್ ರೆಸ್ಪಾನ್ಸಿಬಲ್ ಫಾರ್, ನೀವು BTS ಏನು ನೋಡ್ತಾ ಇದ್ದೀರಾ ಅದು. ಆ್ಯಂಡ್ ಇವತ್ತು ಈ ಒಂದು ಸಂಭ್ರಮ ಆಗ್ತಿದೆ ಅಂದರೆ ದರ್ಸ್ ಅ ಲಾಟ್ ಆಫ್ ಪೀಪಲ್ ಇನ್ವಾಲ್ವ್ಡ್ ಇನ್ ಇಟ್. ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಅಫ್ಕೋರ್ಸ್ ವೆನ್ಯೂ, ಅ ವೆರಿ ಡಿಯರ್ ಫ್ರೆಂಡ್, ತರುಣ್ಸ್ ವೆನ್ಯೂ ದಿಸ್ ಈಸ್. ಸೊ ಇಷ್ಟು ಚೆನ್ನಾಗಿರೋದು ವೆನ್ಯೂ ನಮ್ಮ ಹಾರ್ಟ್ ಆಫ್ ದ ಸಿಟಿ ಅಲ್ಲಿದೆ ಅಂತ ತುಂಬ ಖುಷಿ ಆಗ್ತದೆ. ಕಂಗ್ರ್ಯಾಚುಲೇಷನ್ಸ್ ನಿಮಗೂ. ಸೊ ಮುಂದೆ ಹೋಗ್ತಾ ಐ ವೋಂಟ್ ಟೇಕ್ ಟು ಮಚ್ ಟೈಮ್. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇಲ್ಲಿ ಬಂದು ಈ ಒಂದು ಲಾಂಚಲ್ಲಿ ಭಾಗವಹಿಸಿದ್ದಕ್ಕೆ. ಆ್ಯಂಡ್ ಇದೇ ರೀತಿಯಲ್ಲಿ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂದರೆ ಸ್ಯಾಂಡಲ್ವುಡ್ ಯಾವುದೂ ಇಂಡಸ್ಟ್ರಿಗಿಂತ ಕಮ್ಮಿ ಇಲ್ಲ ಅಂತ ಒಂದು ಈ ಶೂಟ್ ಮೂಲಕ, ಈ ಒಂದು ಕವರ್ ಮೂಲಕ ನಾವು ತೋರಿಸ್ತಾ ಇದ್ದೀವಿ. ಫ್ಯಾಷನಲ್ಲಾಗಲಿ, ಪಿಕ್ಚರ್ಸಲ್ಲಾಗಲಿ, ನಮ್ಮ ಟೆಕ್ನಾಲಜಿಯಲ್ಲಾಗಲಿ. ಸೊ ಇದನ್ನು ಪ್ಲೀಸ್ ದಯವಿಟ್ಟು ಪ್ರಮೋಟ್ ಮಾಡಿ, ಪ್ರೋತ್ಸಾಹಿಸಿ, ಸೊ ದ್ಯಾಟ್ ಮೋರ್ ಪೀಪಲ್ ಕಮ್ ಔಟ್ ಆ್ಯಂಡ್ ಡೂ ಡಿಫ್ರೆಂಟ್ ಥಿಂಗ್ಸ್ ಆ್ಯಂಡ್ ಡೂ ಮೋರ್ ಎಕ್ಸ್ಪೆರಿಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ನಮಸ್ಕಾರ ಎಲ್ರಿಗೂ. ಐ ಥಿಂಕ್ ಒಂದು ಒಳ್ಳೆ ಸಿನಿಮಾ ಆಗಬೇಕು ಅಂದರೆ ಐ ಥಿಂಕ್ ಅದು ಒಂದು ಸ್ಟಾರ್ಟ್ ಆಗಬೇಕು ಫ್ರಮ್ ಅ ಟೀಮ್ ಹ್ಯಾವಿಂಗ್ ಇಂಟ್ರೆಸ್ಟ್ ಟು ವರ್ಕ್ ಟುಗೆದರ್ ಅಂತ ಅನಿಸುತ್ತೆ. ಗಿರೀಶ್ ಹೇಳ್ದಂಗೆ ನಾವು ಸಾಕಷ್ಟು ಸಮಯದಿಂದ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ದಟ್ ಏನಾದರೂ ಒಂದು ಡಿಫ್ರೆಂಟ್ ಆಗಿರೋ ಸಿನಿಮಾ ಮಾಡೋಣ ಅಂತ. ಆ್ಯಂಡ್ ಫಾರ್ ಮೀ
I think Giri his work has always excited me. Andre ಖುಷಿ ಆಗುತ್ತೆ when a technician wants to take that risk to do ಒಂದು ಬೇರೆ ರೀತಿಯಾದ ಸಿನಿಮಾ ಮಾಡಬೇಕು ಅಂತ ಒಂದು ರಿಸ್ಕ್ ತಗೋಬೇಕು ಅಂತ ಮುಂದೆ ಬರ್ತಾರೆ. And I love taking risks. I think ಬಹುಶಃ ನನ್ನ ಇಮೇಜ್ ಹಂಗೆ ಇರೋದು ಆಸ್ ಅ ರಿಸ್ಕ್ ಟೇಕರ್ ಆಲ್ವೇಸ್ ಇನ್ ದಿ ಇಂಡಸ್ಟ್ರಿ. ಆ್ಯಂಡ್ ಐ ಥಿಂಕ್ ತುಂಬ ಖುಷಿ ಆಯಿತು ಕತೆ ಕೇಳಿ. ಆದಷ್ಟು ಬೇಗ ನಾವು ಟೈಟಲ್ ಅನೌನ್ಸ್ ಮಾಡ್ತೀವಿ. ನಾವು ಒಂದು ನೀವು ಹೆಂಗೆ ಫಸ್ಟ್ ಲುಕ್ ನೋಡ್ತಾ ಇದ್ದೀರೋ ಒಂಥರ ಡಿಫ್ರೆಂಟ್ ಆಗಿದೆ, ಅದೇ ರೀತಿಯಾದಲ್ಲಿ ಟೈಟಲ್ ತುಂಬಾ ವಿಚಿತ್ರವಾಗಿರುತ್ತೆ ಅಂತ. ಐ ಕೋಟ್ ವಿಚಿತ್ರವಾಗಿರುತ್ತೆ ಆ್ಯಂಡ್ ಕತೆ ಹಂಗೂ ವಿಚಿತ್ರವಾಗಿರುತ್ತೆ. ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ದಿಸ್ ಟೀಮ್. ಆ್ಯಂಡ್ ವೆಂಕಟೇಶ್ ಅವ್ರಿಗೆ ನಾನು ಏನು ಹೇಳಬೇಕು, ಎಷ್ಟು ಲೈಕ್ ಇಲ್ಲಿ ಎಲ್ಲ ನಿಂತಿರೋರು ಎಲ್ಲರೂ ನಾವು ಮೇ ಸಿಟಿಸನ್ಸ್. ಆ್ಯಂಡ್ ಎಲ್ಲರೂ ಬರ್ಡೇ ಮೇಯಲ್ಲಿದೆ. ಇವಾಗ ಜಸ್ಟ್ ಇವಾಗ ಹೇಳಿದ್ರು ಅವ್ರ ವೈಫ್ ಬರ್ಡೇ ಆಲ್ಸೋ ಇಸ್ ಆನ್ 29th May, ರೈಟ್? ಸೊ ಆಲ್ ಜೆಮಿನೈಸ್, ವೆನ್ ಜೆಮಿನೈಸ್ ಕಮ್ ಟುಗೆದರ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಹ್ಯಾಪನ್ಸ್. ಸೊ 100% ಅವರು ಫ್ಯಾಮಿಲಿ ಥರ ಯಾವತ್ತೂ ಎಷ್ಟು ಎಂಕರೇಜ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ವೆಂಕಟೇಶ್ ಜಿ ಫಾರ್ ಆಲ್ವೇಸ್ ಬೀಯಿಂಗ್ ದೇರ್. ಆ್ಯಂಡ್ ಎಲ್ಲರೂ ಗೊತ್ತಿರೋ ಹಾಗೆ ಆರ್ ಬರ್ಡೇ ಸೆಲೆಬ್ರೇಷನ್ಸ್ ಆರ್ ಡ್ಯೂ. ಸೊ ವಿ ವಿಲ್ ಅನೌನ್ಸ್ ದ್ಯಾಟ್ ವೆರಿ ಸೂನ್. 3 ಜನ ಒಟ್ಟಿಗೆ ಮಾಡ್ತೀವಿ ಬರ್ಡೇ ಸೆಲೆಬ್ರೇಷನ್ಸ್ ನಮ್ಮ ಎಲ್ಲ ಕ್ಲೋಸ್ ಮೀಡಿಯಾ ಫ್ರೆಂಡ್ಸ್ಗೆ ಯಾವತ್ತೂ ಪ್ರತಿ ವರ್ಷ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಇರಲಿ. ಯಾಕಂದರೆ ಕನ್ನಡದಲ್ಲಿ ಅಥವಾ ಸ್ಯಾಂಡಲ್ವುಡಲ್ಲಿ ಸಾಕಷ್ಟು ಇಂಪಾರ್ಟೆನ್ಸ್ ಇವಾಗ ಈ ಟೈಮಲ್ಲಿ ನಾವೆಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಜೊತೆಗೆ ನಿಂತ್ಕೊಂಡು ಸಿನಿಮಾಗಳು ಮಾಡಬೇಕು. ಸಿನಿಮಾಗಳಿಗೆ ಮಾಹಿತಿ ಕೊಡಬೇಕು, ಟೆಕ್ನಿಷಿಯನ್ಸ್ ಮಾಹಿತಿ ಕೊಡಬೇಕು. ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಅಂತ ಯಾವುದೂ ಇಲ್ಲ. ಆ ಥರ ಸಿನಿಮಾನೇ. ಎಷ್ಟು ನಾವು ಕೆಲಸ ಮಾಡ್ತೀವಿ, ಕೆಲಸದಿಂದ ಕೆಲಸ ಬರುತ್ತೆ, ಬಿಸ್ನೆಸ್ಸಿಂದ ಬಿಸ್ನೆಸ್ ಆಗುತ್ತೆ. ಒಬ್ರೊಬ್ರನ್ನ ಸಪೋರ್ಟ್ ಮಾಡಿಕೊಂಡು ಒಬ್ರೊಬ್ರನ್ನ ಕೈ ಇಟ್ಕೊಂಡು ನಾವು ಮುಂದೆ ಹೋದರೆ ಮಾತ್ರ ನಮಗೆ ಎಲ್ರಿಗೂ ಒಂದು ಐ ಥಿಂಕ್ ಸೆಟಲ್ಮೆಂಟ್ ಆಗಲಿ, ಸಕ್ಸಸ್ ಆಗಲಿ, ಬಿಸ್ನೆಸ್ ಆಗಲಿ ಎಲ್ಲ ಸಿಗುವಂಥ ಒಂದು ಅವಕಾಶ. ಸೊ ಪ್ಲೀಸ್ ಸ್ಟ್ಯಾಂಡ್ ಬೈ ಈಚ್ ಅದರ್. ಆ್ಯಕ್ಟರ್ಸ್ ಟೆಕ್ನಿಷಿಯನ್ಸ್ನ ಸಪೋರ್ಟ್ ಮಾಡಿ, ಟೆಕ್ನಿಷಿಯನ್ಸ್ ಪ್ರೊಡಕ್ಷನ್ನ ಸಪೋರ್ಟ್ ಮಾಡಿ. ಒಂದು ಒಟ್ಟಿಗೆ ಒಂದು ಫ್ಯಾಮಿಲಿ, ಒಂದು ಗ್ರೂಪ್ ಆಗಿರೋ ಒಂದು ಸಿನಿಮಾಗಳಾದರೆ ಒಂದು ಇಂಡಸ್ಟ್ರಿ ಮುಂದೆ ಹೋಗುತ್ತೆ. ಐ ವುಡ್ ಜಸ್ಟ್ ಲೈಕ್ ಟು ಸೇ ದಿಸ್ ಆ್ಯಂಡ್ ಥ್ಯಾಂಕ್ ಯು. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವರ್ಕಿಂಗ್ ವಿತ್ ಬೋತ್ ಆಫ್ ಯು. ಫೈನಲಿ ಆಗಿದೆ. ಸೊ ಅದಕ್ಕೊಂದು ಜೋರಾಗಿ ಚಪಾಲಿ ಇರಲಿ. ಯೇ ಥ್ಯಾಂಕ್ ಯು. ಸೊ ಈ ಕಾರ್ಯಕ್ರಮ ಮತ್ತೆ ಅವರು ನಿರ್ಮಾಣದ ಕಡೆಗೆ ಮುಖ ಮಾಡಿರುವಂಥದ್ದು ತುಂಬ ಸಂತೋಷಕರವಾದಂಥ ವಿಚಾರ. ಸೊ ಅವ್ರ ಚಿತ್ರ ಯಶಸ್ವಿಯಾಗಲಿ, ದೊಡ್ಡ ಮಟ್ಟದಲ್ಲಿ ಹೆಸರು ಬರಲಿ ಅವ್ರಿಗೆ ಅಂತ ನಾನು ಆಶಿಸ್ತೀನಿ. ಜೊತೆಗೆ 125 ಒಂದು ಎಡಿಷನ್ಸ್ ಫೋಟೋಶೂಟ್ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ದಟ್ ಸ್ಪೀಕ್ಸ್ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಅಬೌಟ್ ಹಿಸ್ ಪ್ರೊಫೆಷನಲಿಸಮ್, ಹಿಸ್ ಎಬಿಲಿಟಿ ಟು ಸಸ್ಟೈನ್ ಇನ್ ದ ಇಂಡಸ್ಟ್ರಿ, ಲಾಟ್ ಆಫ್ ಥಿಂಗ್ಸ್. ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಸರ್ ಫಾರ್ ದಟ್. ಒಳ್ಳೆಯದಾಗಲಿ. ಸೊ ಇದರ ಹಿಂದೆ ಚಿತ್ರಸಂತೆ ಸಿನಿಮಾಗೆ ಸಂಬಂಧಪಟ್ಟಂಥ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ರು. ಐ ಥಿಂಕ್ ಮುಂದಿನ ಭಾಗದಲ್ಲಿದೆ, ನಾನು ಅದನ್ನು ಹೆಚ್ಚಿಗೆ ಹೇಳೋಕೆ ಹೋಗಲ್ಲ, ಅವರೇ ರಿವೀಲ್ ಮಾಡ್ತಾರೆ. ಈಗ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋಂಥವ್ರನ್ನು ಗುರುತಿಸ್ಬಿಟ್ಟು ಅವರು ಪ್ರಶಸ್ತಿಯನ್ನು ಕೊಡ್ತಾ ಇರೋಂಥದ್ದು ನಿಜಕ್ಕೂ ಅದು ತುಂಬ ಒಂದು ಉತ್ತಮವಾದ ಬೆಳವಣಿಗೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಚಿತ್ರರಂಗದ ಹಿನ್ನೆಲೆ ಇರೋರು ಗೊತ್ತಿರುತ್ತೆ, ಒಂದು ಯಾರಿಗೇ ಆಗಲಿ ಒಂದು ಐಡೆಂಟಿಟಿ ಅನ್ನೋದು ಎಷ್ಟು ಬೇಕು, ಒಂದು ರೆಕಾಗ್ನಿಷನ್ ಅನ್ನೋದು ಎಷ್ಟು ಬೇಕು, ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ವೆನ್ ದೇ ಆರ್ ರೆಕಗ್ನೈಸಿಂಗ್ ಪೀಪಲ್ ಫ್ರಮ್ ಅದರ್ ಬ್ಯಾಕ್ಗ್ರೌಂಡ್, ಅದರ್ ಸೆಕ್ಟರ್ಸ್ ಅಂತಂದರೆ ದಟ್ ವಿಲ್ ಬಿ ರಿಯಲಿ ಒಂದು ಹ್ಯೂಜ್ ರೆಕಾಗ್ನಿಷನ್, ಹ್ಯೂಜ್ ರೆಸ್ಪೆಕ್ಟ್ ಫಾರ್ ಅದರ್ ಪೀಪಲ್ ಆಲ್ಸೋ ಅಂತ ನಾನು ಭಾವಿಸ್ತೀನಿ. ಸೊ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಬೇರೆ ಯಾರ್ಯಾರು ಅವಾರ್ಡೀಸ್ ಎಲ್ಲ ಇದ್ದಾರೆ ಅವ್ರಿಗೆಲ್ರಿಗೂ ಸಹ. ರಾಗಿಣಿಯವರು ಬಹಳ ಹಿಂದೆಯಿಂದ ಪರಿಚಯ, ಬಹುಶಃ ಅವ್ರು ಮರೆತಿರ್ಬೋದು. ನಾನು ಸುವರ್ಣ ನ್ಯೂಸ್ನಲ್ಲಿ ಜಾತಕ ಫಲ ಕಾರ್ಯಕ್ರಮ ನಡೆಸ್ತಾ ಇದ್ದಾಗ ಅವರು ನಾವು ಕರೆದಾಗೆಲ್ಲ ವಿಶೇಷವಾದ ಕಾರ್ಯಕ್ರಮಗಳಿಗೆ, ಪೂಜೆಗಳಿಗೆ ಬಂದು ಭಾಗವಹಿಸ್ತಾ ಇದ್ರು. ದೀಪಾವಳಿ ಪೂಜೆ ಆಗ್ಬೋದು, ಗೌರಿ ಪೂಜೆ ಆಗ್ಬೋದು, ಅವ್ರು ಬ್ಯುಸಿ ಶೆಡ್ಯೂಲ್ನಲ್ಲಿ ಬಂದಿದ್ದರು. ಸೊ ಅವ್ರ ಜೊತೆ ನಾನು ಆಧ್ಯಾತ್ಮವಾದಂಥ ಒಂದು ಒಡನಾಟ ಇತ್ತು. ಈಗ ಒಂದು ಈ ಒಂದು ವೇದಿಕೆಯಲ್ಲಿ ಅವ್ರನ್ನ ನಾನು ಭೇಟಿ ಮಾಡೋಂಥ ಅವಕಾಶ ಬಂದಿದೆ. ಸೊ ಒನ್ ಆಫ್ ದ ಮೋಸ್ಟ್ ಪ್ರೊಫೆಷನಲ್ ಆರ್ಟಿಸ್ಟ್ ಅಂತ ಅವ್ರನ್ನ ಹೇಳ್ಬೋದು ನಾನು. ಇಷ್ಟು ವರ್ಷದಲ್ಲಿ ನಾವು ನೋಡಿದ್ದೀವಿ. ಗಿರಿರಾಜ್ ಅವರು ಅಷ್ಟೇ ತುಂಬ ಅದ್ಭುತವಾದಂಥ ನಿರ್ದೇಶಕರು. ಅವ್ರ ಬಗ್ಗೆ ನಾನೇ ಹೇಳೋ ಅವಶ್ಯಕತೆ ಏನಿಲ್ಲ. ಟೂ ಎಕ್ಸ್ಟ್ರೀಮ್ಸ್ನ ಇಲ್ಲಿ ನಾವು ಮೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಇವರ ಸ್ಟೈಲ್ ಆಫ್ ಮೂವಿ ಮೇಕಿಂಗ್ ಆಗಲಿ, ಅವ್ರು ಮಾಡಿರ್ತಕ್ಕಂಥ ಚಿತ್ರಗಳಾಗಲಿ ಬಹಳ ವಿಶೇಷವಾಗಿರುತ್ತೆ. ಅವರಲ್ಲಿ ಹುದುಗಿರೋ ಪ್ರತಿಭೆಯನ್ನು ಗಿರಿರಾಜ್ ಅವರು ಆಗಲೇ ರಾಗಿಣಿಯವರು ಹೇಳ್ತಾ ಇದ್ರು, ಟೆಕ್ನಿಷಿಯನ್ಸು ಆರ್ಟಿಸ್ಟ್ ಎಲ್ಲ ಸಪೋರ್ಟ್ ಮಾಡಬೇಕು ಅಂತ. ನಿಮಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಮಾಧ್ಯಮ ಇದ್ರೆ ಅಷ್ಟೇ ಸಪೋರ್ಟ್ ಆಗುತ್ತೆ, ಎಲ್ಲರಿಗೂ ಸೇರುತ್ತೆ, ಇದು ಕಂಟೆಂಟ್ ಸಿಗುತ್ತೆ ಅಂತ ಕೇಳ್ತಾ, ಗಿರೀಶು ತುಂಬ ವ್ಯಕ್ತಿಯಾಗಿ ಒಳ್ಳೆಯ ವ್ಯಕ್ತಿನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಪಾಪ ಅವ್ರು ಯಾವತ್ತೂ ಮನಿ ಗಿರೀಶ್ ಕಡೆ ಕೋಪ ಮಾಡಿಕೊಂಡ್ರೆ ನಾನು ನೋಡೇ ಇಲ್ಲ, ಯಾವಾಗಲೂ ಹಿಂಗೆ ನಗ್ತಾ ಇರ್ತಾರೆ. ಈಗೇನು ಅಂತಂದರೆ ಯಾವಾಗಲೂ ಪ್ಯಾಂಟು ಶರ್ಟು ಸ್ವಲ್ಪ ಹೊಟ್ಟೆ ಮುಂದೆ ಇರ್ತಾ ಇತ್ತು, ರೇಗಿಸ್ತಾ ಇದ್ವಿ. ಈ ಸರಿಯಿಂದ ಇನ್ಮೇಲೆ ಎಲ್ಲೇ ಬಂದರೂ ಪ್ರೆಸ್ ಮೀಟಿಗೆ ಬಂದರೂ ಸೂಟ್ ಹಾಕೊಂಡ್ಬರ್ತೀನಿ ಅಂತ ಏನೋ ಪ್ರಾಮಿಸ್ ಮಾಡಿದ್ದಾರೆ, ಅದು ಗೊತ್ತಿಲ್ಲ ಅದು.
ಸೊ ಅವರು ಕವರ್ ಪೇಜ್ ತುಂಬ ಚೆನ್ನಾಗಿದೆ ಮೇಡಮ್, ಫೋಟೋಸು ತುಂಬ ಚೆನ್ನಾಗಿದೆ. ಆ ಫೋಟೋಸ್ ನನಗೆ ಬಂತು ಒಂದು ವಾರದಿಂದ, ನಾನು ನೋಡಿದೆ, ತುಂಬ ಚೆನ್ನಾಗಿದೆ. ನಾನು ಮಾಧ್ಯಮದವ್ರಿಗೆಲ್ಲ ಶೇರ್ ಮಾಡ್ತೀನಿ. ಇದು ರಿಲೀಸ್ ಆಗೋಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ ಸರ್, ತುಂಬ ಥ್ಯಾಂಕ್ ಯು ಸರ್. ಸಿನಿಮಾ ವಿಷಯಕ್ಕೆ ಬಂದಾಗ ರಾಜ್ಯ ಪ್ರಶಸ್ತಿ ವಿಜೇತ ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟ್ರು ಇಲ್ಲೇ ಪಕ್ಕದಲ್ಲಿದ್ದಾರೆ. ಗಿರಿರಾಜ್ ಅಂತೂ 100% ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ, ಅದೆಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ. ಇನ್ನು ಡೈರೆಕ್ಟ್ರು ಹೊಂಬಣ್ಣ ಡೈರೆಕ್ಟ್ರು ಅವರು ಕೂಡ ತುಂಬ ಒಳ್ಳೆ ವ್ಯಕ್ತಿ. ಅವ್ರಿಗೆ ಜೊತೆಯಾಗಿ ಗಿರೀಶ್ ಇದ್ದಾರೆ. ಇವರೆಲ್ಲರಿಗಿಂತ ಸಪೋರ್ಟು ರಾಗಿಣಿ ಮೇಡಮ್. ಪ್ರಾಬ್ಲಮ್ಮೇ ಇಲ್ಲ ಅವರು. ನಮ್ಮಲ್ಲಿ ಹೆಣ್ಮಕ್ಳಿದ್ದಂಗೆ ಅವ್ರು ನೋಡೋ ಭಾಸ ಆಗತ್ತೆ. ಅಂದರೆ ಶೂಟಿಂಗು ಬೇಗ ಮುಗಿಸ್ತಾರೆ. ಗಿರಿರಾಜ್ ನಿಮ್ಗೇನು ತೊಂದರೆ ಆಗಲ್ಲ ಸರ್, 100% ಒಳ್ಳೆ ಸಿನಿಮಾ ಮಾಡ್ಬೋದು ನೀವು. ಅವ್ರ ಕಡೆಯಿಂದ ಏನೂ ತೊಂದರೆ ಆಗಲ್ಲ. ಸೊ ಪೋಸ್ಟ್ರು ತುಂಬ ಏನೋ ಬೇರೆ ಥರ ಕಾಣಿಸ್ತಾ ಇದೆ. ಅವ್ರು ಹೇಳಿಬಿಟ್ರು, ನನಗೇನೋ ಇದು ಹಲ್ಲಿ ಥರ ಕಾಣಿಸ್ತಾ ಇದೆ ಇದು ಅಲ್ವಾ, ಜಡೆ ಹಲ್ಲಿ ಆ ಥರದ್ದು ಏನೋ ಇದೆ. ಅದನ್ನು ಗಿರೀಶನೇ ಹೇಳಕ್ಕೆ ಬಂದಾಗ ರಾಗಿಣಿಯವರು ಅದಕ್ಕೆ ಬಾಯಿ ಮುಚ್ಚಿಬಿಟ್ರು. ನೋಡೋಣ ಅವ್ರು ಹೌದು ಪಾಪ, ಅವ್ರಿಗೆ ಬೇಗ ಹೇಳ್ಬಿಡೋಣ ಅಂತ ಹೇಳಿ. ಇಲ್ಲಿ ಪಾಪ 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 ಅಲ್ಲ ಆಯಿತಾ. ಸೊ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ತಾ, ಒಳ್ಳೆ ಸಿನಿಮಾ ಮಾಡಿ, ಓಡೋವಂಥ ಸಿನಿಮಾ ಮಾಡಿ, ಜನಕ್ಕೆ ರೀಚ್ ಆಗೋವಂಥ ಸಿನಿಮಾ ಮಾಡಿ, ಮಾಧ್ಯಮದವರು ಎಲ್ಲರಿಗೂ ಏನು ನೀವು ಪ್ರಚಾರ ಕೊಡ್ತೀರೋ ಅದಕ್ಕಿಂತ ಜಾಸ್ತಿ ಹೆಚ್ಚಾಗಿ ಈ ಟೀಮ್ ನಮ್ಮ ಟೀಮಿಗೆ ಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹೌದು, ಜಾನರ್ ಅಂತ ಹೇಳೋದ್ರೆ ಒಂದು ಸಿಂಪಲಾಗಿ ಹೇಳೋದಾದರೆ ಅದೊಂದು ಥ್ರಿಲ್ಲರ್ ಅನ್ನೋ ಒಂದು ಬ್ರಾಡ್ ಇದ್ರಲ್ಲಿ ಬರುತ್ತೆ. ಬಟ್ ಅದರ ಅಷ್ಟು ಸೀಮಿತವಾಗಿಲ್ಲ. ನೀವು ಹಿಂದೆ ನಮ್ಮಲ್ಲಿ ನನಗೆ ತುಂಬ ಫೇವ್ರೇಟ್ ರೈಟ್ರು ನಮ್ಮಲ್ಲಿ ಹೆಚ್ಚಿನ ಜನರು ಅವ್ರನ್ನ ಗುರುತಿಸಲ್ಲ, ಕೌಂಡಿನ್ಯ ಅಂತೇಳಿ. ಸೊ ನೀವು ಒಂದು ಕೌಂಡಿನ್ಯರ ಕಾದಂಬರಿ ಎತ್ಕೊಂಡಿದ್ರೆ ಏನು ಮಜಾ ಕೊಡ್ತಿತ್ತೋ ಈ ಸಿನಿಮಾ ಅಷ್ಟೇ ಥ್ರಿಲ್ ಕೊಡುತ್ತೆ. ಸೊ ಅದನ್ನು ಅವ್ರದ್ದು ಡೈರೆಕ್ಟಾಗಿ ಕತೆ ಎತ್ಕೊಂಡಿಲ್ಲ, ಬಟ್ ಇನ್ಸ್ಪೈರ್ ಆಗಿ ಕತೆಗಳನ್ನೆಲ್ಲ ಇದು ಮಾಡಿದ್ದೀವಿ. ಸೊ ಬ್ಯುಸಿ ಅದು ಹೆಂಗೆ ಯಾವ್ಯಾವ ತಟ್ಟೆಲ್ಲ ಅನ್ನ ಸಿಕ್ತೋ ಅಲ್ಲೆಲ್ಲ ಹೋಗ್ತಾ ಹೋದ್ವಿ. ಸೊ ಕೆಲವು ದಿನ ಆ್ಯಕ್ಟಿಂಗ್ ಸಿಕ್ತು. ಈಗ ಡೈರೆಕ್ಷನ್ 3 ವರ್ಷದಿಂದ ಮನೆಯಲ್ಲ ಕೂತಿದ್ವಿ, ಡೈರೆಕ್ಷನ್ ಮಾಡಿರಲಿಲ್ಲ. ಈಗ ವಾಪಸ್ ಬ್ಯಾಕ್ ಟು ಬ್ಯಾಕ್ 3-4 ದಿನ ಒಟ್ಟಿಗೆ ಬರ್ತಾ ಇದೆ. ಸೊ ನಿಮ್ಮ ಆರೈಕೆ ಇರಲಿ ಅಷ್ಟೇ. ಸರಿ ಮೇಡಮ್, ಈಗ ಸದ್ಯ ಅದೇನಾಗಿದೆ ಅಂತ ಹೇಳಿದ್ರೆ ನಾವು ಫಸ್ಟ್ ಇದು ಮಾಡಿ, ಈಗ ಈ ಎರಡೂ ಕ್ಲಾಶ್ ಆಗಿಬಿಡುತ್ತೆ. ಇವ್ರದ್ದು ಫೇಸ್ ಹಾಕಿ ಇದನ್ನು ಮಾಡಿ ಚಿತ್ರಸಂತೆ. ಸೊ ಸದ್ಯಕ್ಕೆ ಈ ಬರ್ತ್ಡೇ ಚಿತ್ರಸಂತೆಯ ಇದು ಮುಂದುವರಿಲಿ, ಅದಾದ್ಮೇಲೆ ಹಂತವಾಗಿ ಇದು ಮಾಡೋಣ, ಒಂದನ್ನು ಕಾನ್ಸಂಟ್ರೇಟ್ ಮಾಡೋದು ಇದಾಗ್ತೈತೆ. ಇಲ್ಲ ಅದು ಮಾರ್ಕೆಟಿಂಗ್ ವೈಸ್ ಅವ್ರದ್ದು ಕರೆಕ್ಟ್ ಡಿಸಿಷನ್. ಅದು ಎಲ್ಲರೂ ಏನಾಗುತ್ತೆ, ಎಲ್ಲವನ್ನು ಒಟ್ಟಿಗೆ ಗುಡ್ಡೆ ಹಾಕಿ ಅದು ಸರಿ. ಬರ್ಡೇ ಆದಮೇಲೆ ಏನು ಮಾಡೋಣ, ಮುಂದೆ ಏನು 3 ತಿಂಗಳಿದೆಯಲ್ಲ ವರ್ಷ ತನಕ. ಸೊ ಈ ತಿಂಗಳು ಅದೇ ಚಿತ್ರಸಂತೆ ಹೋಗಲಿ, ಕರೆಕ್ಟಾಗಿ ಇನ್ನೊಂದು ಹಬ್ಬ ಬರೋ ಟೈಮಲ್ಲಿ ಲಾಂಚ್ ಮಾಡಿ ಅದಕ್ಕೊಂದು ವರೆಯೋಣ ಅಂತ ಹೇಳ್ಕೊಂಡು ಕರೆಕ್ಟಾಗಿ ಮಾರ್ಕೆಟಿಂಗ್ ಆಗಿ ಮಾಡಿದ್ದಾರೆ ಅವರು, ವಿಚ್ ಇಸ್ ಐ ಕಂಪ್ಲೀಟ್ಲಿ ವುಮೆನ್ ಸೆಂಟ್ರಿಕ್. ಅದು ವೆರಿ ಇದಿದೆ ಸರ್, ಅಂದರೆ ಗೋಲ್ಡ್ ಸಿನಿಮಾ ಅಲ್ಲ ಅಷ್ಟು ನಾನು ಹೇಳ್ತೀನಿ, ಪಕ್ಕ ಥ್ರಿಲ್ಲರ್ ಮೂವಿನೇ, ವುಮೆನ್ನೇ ಸೆಂಟ್ರೆ. ಸೊ ಓಕೆ. ಆಮೇಲೆ ನನ್ನ ಇದರಲ್ಲೂ ಸ್ಟ್ರಾಂಗ್ ವುಮೆನ್ ಕ್ಯಾರೆಕ್ಟರ್ಸ್ ಇದ್ದಾರಲ್ಲ, ಆವಾಗಿನ ಸಾಗರಿಕಾ ಅಂತ ತಗೊಬಂದರು, ಅಮರಾವತಿ ತಗೊಬಂದರು ನಮ್ಮ ನಾಟಕದಲ್ಲೂ. ಸೊ ಹಂಗಾಗಿ ಐ ವಾಸ್ ರೇಸ್ಡ್ ಬೈ ಸ್ಟ್ರಾಂಗ್ ವುಮೆನ್, ಐ ಆಮ್ ಲಿವಿಂಗ್ ವಿತ್ ಅ ಸ್ಟ್ರಾಂಗ್ ವುಮೆನ್. ಸೊ ಆಗುತ್ತೆ.